ನಮಸ್ತೆ. ಅಂಶು ಅಶೋಕ್ ಹೆಗಡೆ. ಅದು ಮಿಸ್ಟರ್ ಹೆಗ್ಡೆ, Yeah. ಐ ವಾಂಟ್ ಹ್ಮ್ ಅನ್ಡಿವೈಡೆಡ್ ಅಟೆನ್ಷನ್. ಹ್ಮ್ ಅಂದ್ರೆ ಏನಕ್ಕೆ ಅಂತ ಕೇಳಿ. ಏನಕ್ಕೆ? ಓಕೆ, ಸಿ, ನಮ್ಮ ವ್ಲಾಗ್ ಅಲ್ಲಿ ವಿ ಆಲ್ವೇಸ್ ಟಾಕ್ ಅಬೌಟ್ ದ ಸೀಕ್ರೆಟ್ಸ್ ಟು ಹ್ಯಾಪಿ ಮ್ಯಾರಿಡ್ ಲೈಫ್. ಸೊ ಅನ್ಡಿವೈಡೆಡ್ ಅಟೆನ್ಷನ್ ಅಂದ್ರೆ ಬೇರೆ ಏನೋ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಕಂಪ್ಲೀಟ್ ಅಟೆನ್ಷನ್ ಟು ಯೋರ್ ಪಾರ್ಟ್ನರ್. ಓಕೆ, ವೈಫ್ ಹಸ್ಬೆಂಡ್ಗಾಗ್ಲಿ ಅಥವಾ ಹಸ್ಬೆಂಡ್ ವೈಫ್ಗಾಗ್ಲಿ, ಯೂಶಲಿ ಎಲ್ಲರೂ ಏನಂತಾರೆ ಅಂತಂದ್ರೆ ನೀವು ವೈಫ್ ಅಟೆನ್ಷನ್ ಕೊಡಿ, ವೈಫ್ಗೆ ಅಟೆನ್ಷನ್ ಕೊಡಿ. ಬಟ್ ದ ಸೇಮ್ ವೇ ಇವನ್ ಹಸ್ಬೆಂಡ್ ರಿಕ್ವೈರ್ಸ್ ದಟ್ ಅಟೆನ್ಷನ್. ಓಕೆ, ಸೊ ಇಟ್ ಈಸ್ ಅನ್ ಅನ್ಡಿವೈಡೆಡ್ ಅಟೆನ್ಷನ್ ಟು ಯೋರ್ ಪಾರ್ಟ್ನರ್. ನಿಮ್ಮ ಅನಿಸಿಕೆ? ಅಲ್ಲ, ಅದು 100% ಕರೆಕ್ಟ್. ಈಗ ಉದಾಹರಣೆ ಕೊಡಬೇಕು ಅಂತಂದ್ರೆ, ಈಗ ನಾನು ಶೂಟ್ಗೆ ಹೋಗಿರ್ತೇನೆ, ಬೆಳಗಿಂದ ರಾತ್ರಿ ತನಕ ಇದು Busy ಇರ್ತೇನೆ. ನೀನು ಮನೇಲಿ ಇರ್ತೀಯ, ಹೊರಗಡೆ ಇರ್ತೀಯ, ಅಥವಾ ಅಕಸ್ಮಾತ್ ಮನೆಯಲ್ಲೇ ಇದ್ದಾಗ ಮೈಂಡ್ ಒಂಥರ ಇದಾಗ ಹೋಗ್ಬಿಡುತ್ತೆ. ಸೊ ಆ ಟೈಮ್ನಲ್ಲಿ ನಮಗೆ ಒಂಥರ ಸುತ್ತ ಆದ್ರೂ ನಾವು 4 ಜನರ ಮಧ್ಯೆ ಕೆಲಸ ಮಾಡ್ತಿರ್ತೀವಿ. ಎಲ್ಲೋ ಒಂದ್ ಕಡೆ ಖುಷಿಯಾಗಿರ್ತೀವಿ. ಈಗ ಆಫೀಸಿಗೆ ಹೋಗೋರು ಅಲ್ಲಿ ಅವ್ರ ಕಲೀಗ್ಸ್ ಅದು ಇದು ತಮಾಷೆ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡ್ತಾರೆ. ಪಾಪ ಮನೆಯಲ್ಲಿ ಹೆಂಡತಿ ಒಬ್ಳೆ ಇದ್ದು, ಅಥವಾ ಈಗ ಮಕ್ಕಳಾದವ್ರು ಅವ್ರು ಸ್ಕೂಲಿಗೆ ಕಳಿಸೋ ಇದು ಮಾಡೋ ಅದು ಇದು ಕೆಲಸಗಳನ್ನು 108 ಅಂತ ಸಂದರ್ಭದಲ್ಲಿ ಪಾಪ ಅವಳು ಒಂಥರ ಮಾನಸಿಕವಾಗಿ ಒಂಥರ ಇದಾಗ ಹೋಗ್ಬಿಟ್ಟಿರುತ್ತೆ. ಆವಾಗ ನಾವು ಆ ಟೈಮ್ನಲ್ಲಿ ಬಂದಾಗ ಖುಷಿಯಾಗಿ ಮಾತಾಡಿಸಿ, ಈಗ ನಾನೇ ಹೇಳ್ತನಲ್ಲ ಐ ಲವ್ ಯು ದದ್ದು ಅಂತ, ಆಮೇಲೆ ಇಂಗ್ಲಿಷ್ ನಲ್ಲಿ ಸ್ವೀಟ್ ಹಾರ್ಟು, ಆ ಥರ. ಆಮೇಲೆ ಈ ಬಂದ್ ಕೂಡಲೇ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದು, ಆಮೇಲೆ ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋದು, ಅದೆಲ್ಲದನ್ನು ಸೈಡಿಗೆ ಇಟ್ಬಿಟ್ಟು ಹೆಂಡತಿ ಅದು ನನ್ನ ಪ್ರೀತಿ, ಅದು ನನ್ನ ಸಂಗಾತಿ. ಸೊ ಅವಳ ಬಗ್ಗೆನೂ ಒಂದು ಕೇರ್ ತಗೊಂಡು ಆ ಪ್ರೀತಿ ತೋರಿಸಿದಾಗ ಅವಳು ಬೆಳಗಿಂದ ಕಷ್ಟಪಟ್ಟಿರ್ತಾಳಲ್ಲ, ಅದು ಮರೀತ. ಆಮೇಲೆ ನಾವು ಎಷ್ಟೇ ಹೊರಗಡೆ ಜನರ ಜೊತೆ ಆರಾಮಾಗಿರ್ಲಿ, ಖುಷಿಯಾಗಿದ್ರು ಕೂಡ ಹೆಂಡತಿ ಜೊತೆ ಇರೋ ಖುಷಿನೇ ಅದು ಬೇರೆ. ಸೊ ಪ್ರತಿ ಒಂದು ಇದರಲ್ಲೂ ನಾನು ಹೇಳೋದೇನು ಅಂತಂದ್ರೆ, ಆ ಪ್ರೀತಿಯಿಂದ ಒಂದೆರಡು ಹೊಗಳಿಕೆನೂ ಮಾತಾಡ್ಬಿಟ್ರೆ ಅವಳು ಬೆಳಗಿಂದ ಕಷ್ಟಪಟ್ಟಿರೋದೆಲ್ಲ ಮರೆತು ಹೋಗ್ಬಿಡುತ್ತೆ. ಕರೆಕ್ಟ್. ಸಿ, ಇಟ್ಸ್ ದ ಸೇಮ್ ವೇ. ಈಗ ವೆದರ್ ಐ ಆಮ್ ಗೋಯಿಂಗ್ ಔಟ್, ಹೀ ಈಸ್ ಅಟ್ ಹೋಮ್ ಆರ್ ಹೀ ಈಸ್ ಅಟ್ ಹೋಮ್, ನಾನು ಮನೇಲಿ ಇದ್ದೀನಿ, ಅವ್ರು ಹೊರಗಡೆ ಹೋಗಿದ್ದಾರೆ. ಸೊ ದ ಅಕ್ಯುಮಿಲೇಷನ್ ಆಫ್ ದಟ್ ಸ್ಟ್ರೆಸ್ ಲೆವೆಲ್ ಆಗಲಿ ಅಥವಾ ಏನೇ ಇದಾಗಲಿ, ಅಥವಾ ಯಾವುದೋ ಮೇ ಬಿ ಯುನೋ ನಿಮಗೆ ಯಾವುದಾದ್ರೂ ಒಂದು ಫೋನ್ ಕಾಲಿಂದ ನೀವು ಡಿಸ್ಟರ್ಬ್ ಆಗಿರ್ತೀರಾ, ಅಥವಾ ಸಮ್ ಇನ್ಸಿಡೆಂಟ್ ಇನ್ ಯುವರ್ ಲೈಫ್ ವಿಚ್ ಹಸ್ ಡಿಸ್ಟರ್ಬ್ ಯು, ವೆದರ್ ಇಟ್ ಇಸ್ ಔಟ್ಸೈಡ್ ಆರ್ ಇನ್ಸೈಡ್ ದ ಹೋಮ್, ಎರಡೂ ಇರುತ್ತೆ. ಸೊ ಇಟ್ ಈಸ್ ಅರೌಂಡ್, ಸಿ, ಇಟ್ಸ್ ನಾಟ್ ಟೂ ಮಚ್. ಏನಂದ್ರೆ ಒಂದು 15ರಿಂದ 20 ನಿಮಿಷ, 15 to 20 minutes ಆಫ್ ಅನ್ಡಿವೈಡೆಡ್ ಅಟೆನ್ಷನ್. ಬೇರೆ ಯಾವುದೇನು ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ನಿಮ್ಮಲ್ಲೇನೆ ಆ ಕಾನ್ವರ್ಸೇಷನ್, ಆ ಕೂತ್ಕೊಂಡು, ಈವನ್ ಇಫ್ ಯು ಆರ್ ನಾಟ್ ಡೂಯಿಂಗ್ ಟೂ ಮಚ್ ಆಫ್ ಕಾನ್ವರ್ಸೇಷನ್, ಇಫ್ ಯು ಕಮ್ ಸಿಟ್ ವಿತ್ ದೆಮ್ ಅಂಡ್ ಟೆಲ್ ದೆಮ್, ಓಕೆ ಏನಾಯ್ತು ಹೇಳು. ಓಕೆ, ಈವನ್ ಇಫ್ ದ ಅದರ್ ಪಾರ್ಟ್ನರ್ ಇಸ್ ಫುಲ್ಲಿ ಆ ಒಂದು ಫುಲ್ ತುಂಬಿಕೊಂಡಿದ್ರು, ದೇ ವಿಲ್ ನಾಟ್ ಟಾಕ್, ದೇ ವಿಲ್ ಜಸ್ಟ್ ಸ್ಮೈಲ್ ಎಟ್ ಯು. ಓಕೆ, ಅಟ್ ಲೀಸ್ಟ್ ಯು ಹ್ಯಾವ್ ಆಸ್ಕ್ಡ್ ಅದನ್ನ, ನೀನ್ ಓಕೆ ಏನಿದೆ ನಿನ್ ಮನಸ್ಸಲ್ಲಿ ಅದನ್ನ ಹೇಳು. ಅಥವಾ ನೀನ್ ಈವನ್ ಇಫ್ ಯು ಆಸ್ಕ್ ಯುವರ್ ಹಸ್ಬೆಂಡ್, ಓಕೆ ಹೌ ವಾಸ್ ಯುವರ್ ಡೇ, ಏನಾಯ್ತು, ಏನ್ ನಡೀತು ಹೇಳಿ, ಯು ವಾಂಟ್ ಟು ಶೇರ್ ಔಟ್ ಎನಿಥಿಂಗ್. ಸೊ it is that distraction. You should not get distracted with anything. It is your time. Okay, that is, we say me time alwa, that is our time. ಅದು ಏನಾಗುತ್ತೆ ಅಂತಂದ್ರೆ, ಪರಸ್ಪರ ಇಡೀ ಡೇದ್ದು ಏನೇನು ಕೆಲಸ ಇರ್ಬೋದು, ಟೆನ್ಷನ್ ಇರ್ಬೋದು, ಇದಿರ್ಬೋದು, ಅದಿರ್ಬೋದು, ಅದು ಗಂಡ ಹೆಂಡತಿಬ್ರು ಹಂಚಿಕೊಂಡಾಗ ಒಂದು ಹೃದಯ that releases out your cortisol thing, and ನಿಮ್ cortisol level ಕಡಿಮೆ ಆಗುತ್ತೆ, your happy hormone starts releasing. So when your happy hormones start releasing, definitely that warmth, that eye to eye contact, ಒಂದು ಸ್ಮೈಲ್,
ಎನಿ ಒಂದು ಮಾತು ಇದು ಈ ಸ್ಮೈಲ್ ಈಗ ಐ ಕಾಂಟ್ಯಾಕ್ಟ್ ಅಂದ ಕೂಡ ನೀವು ಬಿಗ್ನಿಂಗ್ ಡೇಸಿಗೂ ಹೋಗ್ಬಿಡ್ತೀರಿ, ಆಮೇಲೆ ಇನ್ನೂ ಎಂತದ ಹೇಳ್ತಾರೆ ಚೆಲುವಿನ ಚಿತ್ತಾರ ಮೂಡ್ಬಿಡುತ್ತೆ. ಓಕೆ, ಸೊ ವಾಟ್ಸ್ ಯುವರ್ ಟೇಕ್ ಆನ್ ದಿಸ್? ಟು ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಬಾಕ್ಸ್. ನಮಸ್ತೆ.